ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಲಿಕಾನ್ ಸಿಟಿಯಲ್ಲಿ ಆಮೆಗತಿಯಲ್ಲಿ ಕಾಮಗಾರಿ ಕೆಲಸಗಳು ಆಗ್ತಾ ಇದೆ. ನಿಧಾನ ಅಂದ್ರೆ ನಿಧಾನಗತಿಯಲ್ಲೇ ಕಾಮಗಾರಿಯಿಂದ ಜನ ಮಾತ್ರ ಈಗ ಹೈರಾಣಾಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಮೆಗತಿಯಲ್ಲಿ ಕಾಮಗಾರಿ ಕೆಲಸಗಳಾಗ್ತಿದೆ. ನಿಧಾನಗತಿಯಲ್ಲೇ ಕಾಮಗಾರಿಗೆ ಏನಾಗ್ತಿದೆಯಲ್ಲ, ಇದರಿಂದ ಸಿಟಿ ಮಂದಿ ಬೇಸತ್ತಿದ್ದಾರೆ. ಓಡಾಡೋದಕ್ಕೆ ಫುಟ್ಪಾತ್ ಇಲ್ಲ, ನರಕ ಯಾತನೆ ಎದುರಾಗ್ತಿದೆ. ಇನ್ನು ರಸ್ತೆಯುದ್ದಕ್ಕೂ ಹಳ್ಳಗಳು ಸಂಚಾರ ಮಾಡೋದಕ್ಕೆ ತೊಂದರೆ ಆಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಮುಂದೆ ಜನ ಈಗ ಅಳಲನ್ನ ತೋಡ್ಕೊಂತಿದ್ದಾರೆ, ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಇದು ಬೆಂಗಳೂರಿನ ಪರಿಸ್ಥಿತಿಯಾಗಿದೆ. ನಿತ್ಯ ಕೂಡ ಟ್ರಾಫಿಕ್ಕಿನ ಕಿರಿಕಿರಿ, ತಲೆನೋವು, ಅದಕ್ಕೆ ಬೇಸತ್ತು ಹೋಗಿದ್ದಾರೆ ಬೆಂಗಳೂರು ಜನ. ಇದರ ನಡುವೆ ವಿವಿಧೆಡೆ ಈ ಕಾಮಗಾರಿ ಕೆಲಸಗಳೇನು, ರಸ್ತೆ ಡಾಂಬರೀಕರಣ, ಅಗಲೀಕರಣ, ಗುಂಡಿ ಮುಚ್ಚೋದು, ಒಳಚರಂಡಿ ವ್ಯವಸ್ಥೆ ಮಾಡೋದು, ಹೀಗೆ ಜಲಮಂಡಳಿ ಮತ್ತು ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರ ಇರಬಹುದು, ಮತ್ತೊಂದು ಎಲ್ಲರ ಅಡಿಯಲ್ಲಿ ಬರುವಂತ ಕಾಮಗಾರಿ ಕೆಲಸ ಆಗ್ತಾನೆ ಇಲ್ಲ. ಕೆಲಸ ಶುರುವಾಗಿದೆ, ಬಾಯಿ ತೆರ್ಕೊಂಡು ಕೂತಿದೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸಬಹುದು, ಬ್ಯಾರಿಗೇಟ್ ಸೈಡಿಗೆ ಬಿದ್ದಿದೆ, ಓಡಾಡೋದಕ್ಕೆ ಫುಟ್ಪಾತ್ ಇಲ್ಲ. ಅಕ್ಕಪಕ್ಕದಲ್ಲಿ ಓಡಾಡ್ತೀನಿ ಅಂತಂದ್ರೆ ಅಲ್ಲಲ್ಲೇ ಅರ್ಧಂಬರ್ಧ ಸೂಚನೆಗಳಿಲ್ಲದೆ, ಎಚ್ಚರಿಕೆಯ ನಾಮಫಲಕಗಳಿಲ್ಲದೆ, ಅಟ್ಲೀಸ್ಟ್ ಒಂದು ಬ್ಯಾರಿಗೇಟ್ ಆದ್ರೂ ಅಡ್ಡ ಹಾಕಿರ್ತಾರ, ಅದೂ ಇಲ್ಲ. ಅಂತ ಪರಿಸ್ಥಿತಿಯಿಂದ ಜನ ಒದ್ದಾಡ್ತಿದ್ದಾರೆ. ನಿತ್ಯ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ. ಗಾಡಿಯಲ್ಲಿ ಹೋದ್ರೂ ಸಮಸ್ಯೆ, ನಡ್ಕೊಂಡು ಹೋಗೋದಕ್ಕೆ ಫುಟ್ಪಾತ್ ಇಲ್ಲ. ಅಂತ ಸಮಸ್ಯೆಗೆ ಈಗ ಕರ್ನಾಟಕ ನ್ಯೂಸ್ ಬೀಟ್ ಮುಂದೆ ಅಲ್ಲಿನ ಸಾರ್ವಜನಿಕರು ತಮ್ಮ ಸಮಸ್ಯೆ, ತಮಗಾಗ್ತಿರುವಂತ ನರಕ ಯಾತನೆಯ ಬಗ್ಗೆ ಇಂಚಿಂಚಾಗಿ ಎಳೆಯಾಗಿ ಅಳಲನ್ನ ತೋಡ್ಕೊಂತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ನೋಡಿ, ಬೆಂಗಳೂರಿನ BL ಗಂಗಮ್ಮ ಸರ್ಕಲ್ ನಲ್ಲಿ ರಸ್ತೆಯ ಕಾಮಗಾರಿ ಆಗ್ತಿದೆ. ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಈ ರಸ್ತೆಯ ಕಾಮಗಾರಿ ಕೆಲಸ. 2 ವರ್ಷಗಳಿಂದ ನಡೀತಾ ಇರುವಂತ ಕಾಮಗಾರಿ. ಎಂಥ ಪರಿಸ್ಥಿತಿ ನೋಡಿ, ರಸ್ತೆಯುದ್ದಕ್ಕೂ ದೊಡ್ಡ ಹಳ್ಳಗಳಿದೆ. ರಸ್ತೆನ ಗುಂಡಿನ ಅಂತ ಗೊತ್ತಾಗಲ್ಲ. ಹಳ್ಳಗಳಿಂದ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆಯಾಗ್ತಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಪಾಪ ಮಹಿಳೆಯವರು ಬಿದ್ದು ಕಾಲೇ ಮುರ್ಕೊಂಡಿದ್ರು. ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಬೆಂಗಳೂರಿನಲ್ಲಿ ನಾನಾ ಕಡೆ ಇಂಥದ್ದೇ ಸಮಸ್ಯೆ ಇದೆ. ಅದರಲ್ಲೂ ಒಂದಾಗಿರುವಂತ BL ಮತ್ತು ಈ ಗಂಗಮ್ಮ ಸರ್ಕಲ್ ನಲ್ಲಿ ರಸ್ತೆಯ ಕಾಮಗಾರಿ ಕೆಲಸ ಆಗ್ತಿದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ, ಒಬ್ರು ಮಗು ಎತ್ಕೊಂಡು ಹೋಗ್ತಿದ್ದಾರೆ. ಫುಟ್ಪಾತ್ ಅನ್ನೋದಿಲ್ಲ, ಹುಡುಕಬೇಕು, ಎಲ್ಲಿದೆ ಗುಂಪಿನ ಹುಡುಕಬೇಕು ಫುಟ್ಪಾತ್ ಅಂದ್ರೆ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂತ. ನಿಧಾನಗತಿಯಲ್ಲಿ ಕಳೆದ 2 ವರ್ಷಗಳಿಂದ ಕಾಮಗಾರಿ ಕೆಲಸ ನಡೀತಾ ಇದೆ. 2 ವರ್ಷ ಮೋಸ್ಟ್ಲಿ ಐತಿಹಾಸಿಕ ನಿರ್ಧಾರ ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇದೆ ಅನ್ಸುತ್ತೆ. ದೊಡ್ಡ ಹೊಂಡ, ಗುಂಡಿಯ ನಾಡು ಬೆಂಗಳೂರು ಆಗ್ತಿದೆ. ಅಂತ ಪರಿಸ್ಥಿತಿ ಬಂದಿದೆ. ಬೆಂದಕಾಳೂರು ಅನ್ನೋದು ಬೆಂಗಳೂರು ಹೆಸರು, ಆದ್ರೆ ಗುಂಡಿ ಊರಾಗ್ತಿದೆ ಈಗ. ನೋಡಿ, ಸಂಚಾರಕ್ಕೆ ತೀವ್ರ ಸಮಸ್ಯೆ. ಹಂಪು, ಎಲ್ಲೆಲ್ಲಿ ನೋಡಿದ್ರು ಕೂಡ ಕಾಮಗಾರಿ ಕೆಲಸಗಳಾಗ್ತಿಲ್ಲ. ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳ ವರದಿ ಆಗ್ತಿದೆ. ಇತ್ತೀಚೆಗಷ್ಟೇ ಪಾಪ ಮಹಿಳೆಯೊಬ್ರು ಬಿದ್ದು ಕಾಲ್ ಕೂಡ ಮುರ್ಕೊಂಡ್ರು. ಅಷ್ಟೊಂದು ನಿರ್ಲಕ್ಷ್ಯನ 2 ವರ್ಷದಿಂದ. ನೋಡಿ, ಫುಟ್ಪಾತ್ ಅನ್ನೋದಿಲ್ಲ. ಈ ಬೇಸಿಗೆ ಬೇರೆ, ಸಿಕ್ಕಾಪಟ್ಟೆ ಧೂಳು, ಜನರ ಆರೋಗ್ಯಕ್ಕೆ ಸಮಸ್ಯೆ, ವಾಹನಗಳ ಸಂಚಾರಕ್ಕಲ್ಲೊಂದು ದೊಡ್ಡ ಮಟ್ಟದ ವಿಚಾರಗಳು, ಬೇಕಾಬಿಟ್ಟಿಯಾಗಿ ಸರಿಯಾದಂತ ನಾಮಫಲಕ ಇರಬಹುದು, ಸೂಚನೆಗಳಿರಬಹುದು. ಹಾಗಾದ್ರೆ 2 ವರ್ಷ ತೆಗೆದುಕೊಳ್ಳೋದಕ್ಕೆ ಅಧಿಕಾರಿಗಳು ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಿದ್ದಾರೆ? ಸರ್ಕಾರದ ಬಳಿ ಹಣ ಇಲ್ವಾ? ಜಲಮಂಡಳಿ ಒಂದು ರೀತಿ ಬಂದು ಒಳಚರಂಡಿ ಮಾಡ್ತೀವಿ ಅಂತ ರಸ್ತೆಯನ್ನ ಅಗಿತಾರೆ, ಡಾಂಬರೀಕರಣ ಮಾಡ್ತೀವಿ ಅಂತ ಇನ್ನೊಂದು 2 ತಿಂಗಳು ಬಿಟ್ಟು ಅಲ್ಲೊಂದಿಷ್ಟು ರಸ್ತೆಯನ್ನ ಹಾಗೆ ತೆರೆದುಕೊಂಡು ಹೋಗ್ತಾರೆ. ಬೆಂಗಳೂರು ಗಮನಿಸಬೇಕು, ಅಧಿಕಾರಿಗಳು ಗಮನಿಸಬೇಕು. ಅವ್ರು ಯಾರ ಗಮನಕ್ಕೂ ಇದು ಬರೋದೇ ಇಲ್ವಾ? ಹೆಂಗ ಬಾಯಿ ಕಳ್ಕೊಂಡಿದೆ ನೋಡಿ. ಸ್ವಲ್ಪ ಮಿಸ್ ಆಗಿ ಆ ಗುಂಡಿ ಒಳಗೆ ಬಿದ್ರು ಅಂತಂದ್ರೆ ಅದೇ ಅವರ ಕೊನೆ ದಿನ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಾವಿರಾರು, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ. ನಡ್ಕೊಂಡು ಹೋಗೋರು ಇರ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ವೃದ್ಧರು ಓಡಾಡ್ತಾರೆ. ಮನುಷ್ಯರು ಹೋಗ್ಲಿ, ನಾಯಿಯೇ ಕಾಲ್ಜಾರಿ ಬಿದ್ರು ನಾಯಿ ಸತ್ತೋಗುತ್ತೆ. ಅಂತ ಪರಿಸ್ಥಿತಿ ಇದೆ. ಆದ್ರೆ ಅಧಿಕಾರಿಗಳು ಮಾತ್ರ ಗೊತ್ತಿದ್ದು ಗೊತ್ತಿಲ್ಲದಂತೆನೆ. ಹಾಗಾದ್ರೆ ಯಾವ ಲೆಕ್ಕಾಚಾರದಲ್ಲಿ ಇವ್ರು ಕೂತ್ಕೊಂಡಿದ್ದಾರೆ? ಈಗ ಸಾರ್ವಜನಿಕರು ಕರ್ನಾಟಕ ನ್ಯೂಸ್ ಬೀಟ್ ಮುಂದೆ ಬಂದು ಹೇಳ್ತಿದ್ದಾರೆ, ಇಂಥ ಸರ್ಕಾರ ಯಾಕೆ, ಇಂಥ ಅಧಿಕಾರಿಗಳು ಯಾಕೆ, ನಾವು ಟ್ಯಾಕ್ಸ್ ಕಟ್ಟಿರೋ ಹಣ ಯಾಕಂತ ತಮ್ಮ ಸಮಸ್ಯೆ ಹೇಳ್ಕೊಂತಿದ್ದಾರೆ. ಅದು ರಸ್ತೆಗಳೆಲ್ಲ ಗುಂಡಿ ಇದೆ, ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಆ ಕಡೆ ಫುಲ್ ಬ್ಲ್ಯಾಕ್ ಆಗಿದೆ ರೋಡು. BL ಮಾರ್ಕೆಟ್ ಅಲ್ಲೂ ಗುಂಡಿಗಳೇ ಫುಲ್ಲು.
ಈ ಕಡೆ ಬಂದು ಅಲ್ಲಿವರೆಗೂ ಗುಂಡಿಗಳಿದೆ. ಇನ್ನೇನಿದ್ರೆ ಸ್ವಲ್ಪ ಸಮಸ್ಯೆಗಳು ಹೋಗೋರಿಗೆ ಬರೋ ತೊಂದರೆ ಇದೆ ಎಲ್ಲರಿಗೂ. ಅದಕ್ಕೋಸ್ಕರ ಫುಟ್ಪಾತಲ್ಲೆಲ್ಲ ಜನ ಎಲ್ಲ ರೋಡಲ್ಲಿ ಇಳಿದು ಓಡಾಡ್ತಾ ಇದ್ದಾರೆ. ಹೌದೌದು, ಫುಟ್ಪಾತ್ ಚೆನ್ನಾಗಿಲ್ಲ, ಅದಕ್ಕೆ ಓಡಾಡ್ತಾವ್ರೆ. ಏನೇನು ಸಮಸ್ಯೆಗಳು? ಸಮಸ್ಯೆಗಳದೇ, ಮರ ಗಿಡ ಇವೆಲ್ಲ ಸ್ವಲ್ಪ ಮಾಡಿ ನೀಟಾಗಿ ಮಾಡಿಕೊಟ್ರೆ ಒಳ್ಳೆಯದು, ಜನಗಳಿಗೆ ಅನುಕೂಲ ಆಗುತ್ತೆ. ಎಲ್ಲಿವರೆಗೂ ಐತೆ ಗುಂಡಿ? ಗುಂಡಿ ಅಲ್ಲಿವರೆಗೆ ಸರ್, ಇದು ಯಾವುದು ಬಿ ಎನ್ ಮಾರ್ಕೆಟಿಂದ ಮುಂದೆ ಗಂಗಮ್ಮ ಸರ್ಕಲ್ ಗಂಟ ಇದೆ. ರೋಡೇ ಚೆನ್ನಾಗಿಲ್ಲ ಅಲ್ಲಿವರೆಗೂ. ತಾವು ಮರ ಗಿಡಗಳು ಓಡಾಡ್ತಾರಲ್ಲ, ತೊಂದರೆ ಇದೆ. ಇಲ್ಲ, ಅದು ಕೊಂಬೆಗಳಿರೋವೆಲ್ಲ ಹೊಡೆದಾಕಿದ್ದಾರೆ, ಸ್ವಲ್ಪ ಪರವಾಗಿಲ್ಲ. ಈಗ ಮೊದಲು ಈಗ ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ಸಮಸ್ಯೆ ರಸ್ತೆನಾ? ಹಾಂ, ರಸ್ತೆ ಸಮಸ್ಯೆ. ಇದೆಲ್ಲ ನೋಡಿ, ಗುಂಡಿ ಎಲ್ಲ ನೋಡಿ ಹೆಂಗಿದೆ ಅದೆಲ್ಲ. ಈ ಗುಂಡಿ ಎಲ್ಲ ಮುಚ್ಚೋದಿಲ್ಲ, ಹೋಗೋದು ಬರೋದು ತೊಂದರೆ ಆಗ್ತದೆ. ಸಂಬಂಧಪಟ್ಟವರು ಗಮನ 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 ತರಬೇಕು. ಹೌದೌದು, ಅಟ್ಲೀಸ್ಟ್ ಗುಂಡಿನಾದರೂ ಮುಚ್ಚಬೇಕು, ಮುಚ್ಚಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಅವ್ರಿಗೂ. ಕಾಟಾಚಾರ ಆಗೋಯ್ತಲ್ಲ. ಹೌದು ಹೌದು, ಕಾಟಾಚಾರನೇ ಇದು. ಯಾರು ಕೇಳೋದಿಲ್ಲ ಸರ್, ಕೇಳಿದ್ರೆ ಪರವಾಗಿಲ್ಲ, ಯಾರು ಕೇಳಲ್ಲ. ತೊಂದರೆ ಆಗ್ತಾಯಿದೆ ಸರ್ ನಮಗೆ. ಪ್ರತಿದಿನ ಬೆಳಗ್ಗೆ ಪೀಕ್ ಅವರ್ಸ್ ಟೈಮಲ್ಲಿ ಗಾಡಿ ಓಡ್ಸೋಕ್ಕೂ ಆಗಲ್ಲ. ತುಂಬ ಹಿಂಸೆ. ಬೆಳಗ್ಗೆ ಹೊತ್ತು ಡಸ್ಟ್ ಅಂತೂ ಮಾಸ್ಕ್ ಹಾಕ್ಕೊಂಡಿದ್ದೀವಿ ನೋಡಿ. ಇನ್ನೂ ಕೊರೋನಾ ಹೋದ್ರೂ ಇನ್ನೂ ಮಾಸ್ಕ್ ಹಾಕೊಂಡು ಓಡಾಡ್ತಾಯಿದ್ವಿ, ಅಷ್ಟು ಡಸ್ಟ್ ಇದೆ ರೋಡಲ್ಲಿ, ಇದ್ದಾಳ್ತದೆ. ಇನ್ನು ಆ ಕಡೆ ಕಾಂಕ್ರೀಟ್ ಮಾಡ್ತಾವ್ರೆ, ಅದಿಂತ ಇನ್ನೂ ಅಧ್ವಾನ ಆಗಿಬಿಟ್ಟಿದೆ. ಸ್ವಲ್ಪ ಮಾಡ್ತಾರೆ, ಪ್ಯಾಚ್ ವರ್ಕ್ ಥರ ಕೆಲಸ ಆಗ್ತಾಯಿದೆ, ತುಂಬ ಡಿಲೇ. ಬೆಳಗ್ಗೆ 7 ಗಂಟೆಗೆ ಬಿಟ್ಟರೆ MG ರೋಡ್ಗೆ ಹೋಗೋಷ್ಟೊತ್ತಿಗೆ ನಮಗೆ 8:45 ಆಗುತ್ತೆ. ಹೋದ 16ನೇ ತಾರೀಕು ಸಡನ್ನಾಗಿ ಬಂತು. ಇನ್ನೇನು ಮಾಡೋದು, ಕಾಣಿಸಲ್ಲ. ಅಲ್ಲಿಂದ ಬರ್ತಾಯಿದ್ವಿ, ಸಡನ್ನಾಗಿ ಗುಂಡಿ ಇದೆ, ಕಾಣಿಸಲ್ಲ, ಬಿದ್ದೋಗ್ಬಿಡ್ತೀವಿ. ಒಬ್ಬರಿಂದ ಒಬ್ಬರು, ಮೊನ್ನೆ ಲೇಡೀಸ್ ಒಬ್ಬರು, ನಾನು ಇಲ್ಲಿ ಬಿದ್ದಿದ್ದೀನಿ, ಮಾರನೇ ದಿವಸ ನೋಡ್ತೀನಿ ಒಂದು ಲೇಡೀಸ್ ಆ ಕಡೆ ಬಿದ್ದವ್ರೆ. ರೋಡ್ ಇದನ್ನು ಅವಾಯ್ಡ್ ಮಾಡೋಕೆ ಹೋಗಿ ಆ ಕಡೆ ಬಿದ್ದವ್ರು ಅವರು ಗುಂಡಿಯಲ್ಲಿ. ದಿನನಿತ್ಯ ಏನಾದರೂ ಒಂದು ನಡೆಯುತ್ತೆ ಇಲ್ಲಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ತಲೆನೇ ಕಟ್ಕೊಳ್ಳಲ್ಲ ಪಾಪ. ಪೊಲೀಸರು ಅವ್ರು ಬರ್ತಾರೆ, ನೋಡೋಷ್ಟು ಟೈಮಲ್ಲಿ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸರಿಯಾಗುತ್ತೆ ಅವ್ರಿಗೆ. ಇದನ್ನೆಲ್ಲ ನೋಡ್ತಾರೆ ಹೇಳಿ. ಸ್ವಲ್ಪ ಜನ ಆ ಕಡೆ ಡೈವರ್ಷನ್ ಹೋಗಿರ್ತಾರೆ, ಒಬ್ಬರು ಈ ಕಡೆ ಸಿಗ್ನಲ್ಗೆ ಇಲ್ಲಿ ಒಬ್ರು ಲೇಡೀಸ್ ಈ ಕಾರ್ನರ್ HMT ಕಾರ್ನರಲ್ಲಿ ಒಬ್ಬರು ನಿಂತ್ಕೊಂಡಿರ್ತಾರೆ ಒನ್ ವೇ ರೋಡ್ಗೆ ಅಷ್ಟೇ. ಏನು ನಡೆಯಲ್ಲ, ಬರೀ ಸುಮ್ಮನೆ ಕೆಲಸಗಳೇ. ಏನು ಕೆಲಸ, ತುಂಬ ಸ್ಲೋಟ್ ಆಮೇಲೆ ಥರ ಕೆಲಸ ಆಗ್ತಾಯಿದೆ. ಇನ್ನು ಎಷ್ಟು ದಿನ ಪರದಾಡ್ಬೇಕು? ಆಲ್ಮೋಸ್ಟ್ 2 ವರ್ಷ ಆಗ್ತಾಯಿದೆ ನಾನು ಈ ರೋಡಿಂದ ಒದ್ದಾಡ್ತಾ ಇದ್ದೀವಿ. ಪ್ಯಾಚ್ ವರ್ಕು, ಒಂದ್ಸಲ ತಾರ್ ಹಾಕ್ತಾರೆ ಮತ್ತು ಗುಂಡಿ ಹಾಕಿದ್ದಾರೆ, ತಾಯರ್ ಹಾಕ್ತಾರೆ, ಗುಂಡಿ ಹಾಕ್ತಾರೆ, ಏನಾದ್ರು ಕೆಲಸ ಮಾಡ್ತಾರೆ. ಬೆಳಗ್ಗೆ ಕೆಲಸಕ್ಕೆ ಹೋಗೋಕ್ಕೂ ಆಗೋಲ್ಲ ನಮಗೆ. ಈ ರೋಡ್ ಡೈವರ್ಟ್ ಮಾಡ್ಕೊಂಡು ಯಲಹಂಕ ಕಡೆ ಹೋಗೋಣ, ಅಲ್ಲೂ ಟ್ರಾಫಿಕ್ ಜಾಮು. ಎಷ್ಟು ರೂಟ್ ಅಂತ ಹೋಗೋದು ಕೆಲಸಕ್ಕೆ ಹೋಗ್ಬೇಕು? MG ರೋಡ್ಗೆ ಹೋಗ್ಬೇಕಂದ್ರೆ ನಾವು ವಸಂತ ನಗರ ಆ ಕಡೆ ಮನೆ ಕೆಲಸ ಇರೋದು, ನಾವು ಆ ಕಡೆ ಹೋಗ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ, ಗಮನಿಸ್ತಾ ಹೋಗೋಣ. ಎಂತಹ ಸಮಸ್ಯೆ ನೋಡಿ, ರಾತ್ರಿ ವೇಳೆ ರಸ್ತೆಯಲ್ಲಿ ಸ್ಟ್ರೀಟ್ ಲೈಟ್ಸ್ಗಳು ಕೂಡ ಇಲ್ಲ ಅಂತೆ. ಬೀದಿ ಲೈಟ್ಗಳೇನಿದೆಯಲ್ಲ, ಇಲ್ಲ. ಕತ್ತಲಲ್ಲೇ ಓಡಾಡುವಂತಹ ಭಾಗ್ಯ ಈಗ ಸ್ಥಳೀಯ ನಿವಾಸಿಗಳಿಗೆ ಬಂದಿದೆ. ರಸ್ತೆಯಲ್ಲೇ ಬೀಳ್ತಾ ಇರುವಂತಹ ಒಣಗಿದ ಮರದ ಕೊಂಬೆಗಳು, ಅಲ್ಲಲ್ಲಿ ನೇತಾಡ್ತಾ ಇದೆ ಕೇಬಲ್ ವಯರು ಬೇಕಾಬಿಟ್ಟಿಯಾಗಿ. ಹಲವಾರು ಸಮಸ್ಯೆಗಳ ನಡುವೆನೆ ಜನ ಓಡಾಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಜನರ ಜೀವದ ಜೊತೆ ಅಧಿಕಾರಿಗಳು ಚೆಲ್ಲಾಟವನ್ನು ಆಡ್ತಿದ್ದಾರಂತಿದ್ದಾರೆ. ಸಾರ್ವಜನಿಕರ ಗೋಳು ಪಾಪ ಪರಿಪರಿಯಾಗಿ ಹೇಳ್ತಿದ್ರು. ಕೊರೋನಾ ಹೋದ್ರೂ ಕೂಡ ಮಾಸ್ಕ್ ಹಾಕೊಂಡು ಓಡಾಡಬೇಕು, ಪ್ರತಿನಿತ್ಯ ಒಂದಲ್ಲ ಒಂದು ಭಾಗದಲ್ಲಿ ಕೆಲಸ ಮಾಡ್ತಾರೆ. ಒಂದು ಗುಂಡಿ ಸಮಸ್ಯೆ, ಬೇಕಾಬಿಟ್ಟಿಯಾಗಿ ಒಳಚರಂಡಿ ಮತ್ತೊಂದು ಮಗದೊಂದಂತ ಗುಂಡಿಯನ್ನ ಹಾಗೇ ತೆಗೆದುಕೊಂಡು ಕೂತ್ಕೊಂತಾರೆ. ವಾಹನ ಸಂಚಾರಕ್ಕೂ ಸಮಸ್ಯೆ, ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ ಫುಟ್ಪಾತ್ಗಳು ಸರಿಯಾಗಿಲ್ಲ, ಯಾರು ಕೂಡ ಸರಿಯಾಗಿ ಎಚ್ಚೆತ್ಕೊಳ್ಳಲ್ಲ. ಪ್ರತಿನಿತ್ಯ ಒಬ್ರಲ್ಲ ಒಬ್ರು ಗುಂಡಿಗೆ ಬೀಳ್ತಾರೆ, ವಾಹನ ಅಪಘಾತ ಆಗುತ್ತೆ, ಕೈಕಾಲು ಮುರ್ಕೊಳ್ತಾರೆ. ಹಾಗಾದ್ರೆ ಜಲಮಂಡಳಿ ಇರ್ಬೋದು, GBA ಇರ್ಬೋದು, ಸ್ಥಳೀಯ ಶಾಸಕರ ಹೊಣೆ ಕೂಡ ಇದೆ ಇಲ್ಲಿ. ಶಾಸಕರು ಏನ್ ಮಾಡ್ತಿದ್ದಾರೆ ನೋಡಿ. BL ಭಾಗ ಇರ್ಬೋದು, ಗಂಗಮ್ಮ ಸರ್ಕಲ್ಲು, ಅಕ್ಕಪಕ್ಕದ ಸರೌಂಡಿಂಗ್ ಅಲ್ಲಿ ಇಂಥದ್ದೇ ದೃಶ್ಯ. ಸಂಜಯ್ ನಗರದ ಸುತ್ತಮುತ್ತ ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ದೃಶ್ಯಾವಳಿಗಳು ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಅಟ್ಲೀಸ್ಟ್ ರೋಡ್ ಆದ್ರೂ ಹಿಂಗೋಯ್ತು, ಅಟ್ಲೀಸ್ಟ್ ಬೆಳಕಿದೆಯಾ? ಇಲ್ಲ. ಬೀದಿ ದೀಪಗಳೇ ಇಲ್ಲ ಬೆಂಗಳೂರಿನಲ್ಲಿ. ಅತಿ ವೇಗವಾಗಿ ಬೆಳೀತಾ ಇರುವಂತ ಬೆಂಗಳೂರಿನಲ್ಲಿ ಬೀದಿ ದೀಪ ಇಲ್ಲ. 2 ವರ್ಷ ಆಯ್ತು ಈ ಕಾಮಗಾರಿ ಕೆಲಸಗಳಿಗೆ. ಅಥವಾ ಬೀದಿ ಲೈಟ್ ಇಲ್ಲ, ಹೆಂಗಾದ್ರೂ ಹೋಗ್ತೀವಿ ಅಂತಂದ್ರೆ ಈ ಬೇಕಾಬಿಟ್ಟಿಯಾಗಿ ಕೇಬಲ್ ವೈರ್ಗಳು ನೇತಾಡ್ತಾ ಜೋತಾಡ್ತಾ ಇರುತ್ತೆ. ಯಾರ ಕುತ್ತಿಗೆಗೆ ಎಷ್ಟೊತ್ತಿಗದು ಉರುಳಾಗುತ್ತೋ ಗೊತ್ತಿಲ್ಲ. ಜನ ಪ್ರತಿನಿತ್ಯ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾಗಿರೋ ಸನ್ನಿವೇಶ ಒಂದೊಂದು ದೃಶ್ಯ ಹೇಳುತ್ತೆ, ಬಹಳ ಸ್ಪಷ್ಟ ಗೊತ್ತಾಗುತ್ತೆ. ಜಲಮಂಡಳಿಯ ಜವಾಬ್ದಾರಿ ಹೆಚ್ಚು, GBA ಅಧಿಕಾರಿ ನೋಡಬೇಕು, ಸ್ಥಳೀಯ ಶಾಸಕರ ಜವಾಬ್ದಾರಿ ಇದೆ, ಜೊತೆಯಲ್ಲಿ ಬೆಂಗಳೂರು ಅಭಿವೃದ್ಧಿಯ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವಂತ DCM DK ಶಿವಕುಮಾರ್ ಅವರ ದೊಡ್ಡ ಮಟ್ಟ ಜವಾಬ್ದಾರಿ ಇದೆ.
ಬೆಂಗಳೂರಿಗೆ ಎಷ್ಟು ಕೊಟ್ಟರು ಇನ್ನೇನು ಚುನಾವಣೆ ಬರುತ್ತೆ, ಆ ಸಂದರ್ಭದಲ್ಲಿ ಏನಾದರೂ ಕೆಲಸ ಮಾಡಿ ನಾವೇನಾದರೂ ಶಬಾಷ್ ಅನ್ಸ್ಕೊಳ್ಳುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಅಷ್ಟರಲ್ಲಿ ಪಾಪ ಯಾರ್ದೋ ಮನೆಯವರು ಸಾಯ್ತಾರಲ್ಲ, ಕೈಕಾಲು ಮುರ್ಕೊಂತಾರಲ್ಲ, ಗಾಡಿ ಹೋಗೋದಕ್ಕಾಗಲ್ಲ, ಧೂಳು ಎಲ್ಲಿ ನೋಡಿದ್ರು ಹಾಗೆ ಇದೆ ಪರಿಸ್ಥಿತಿಗಳು. ನೋಡಿ, ಹೇಳಿದಷ್ಟು ಮುಗಿಯಲ್ಲ, ಅಷ್ಟೊಂದು ಗೋಳಾಟದ ವಿಚಾರಗಳಿದೆ. ನಗರಸಭೆ ಮತ್ತು ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ತೋರ್ತಾ ಇದೆ. ನಿತ್ಯ ಜೀವವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು, ಸಾರ್ವಜನಿಕರು ಭಯದಲ್ಲಿ ಓಡಾಡ್ತಾರೆ. ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸ್ತಾ ಇಲ್ಲ ಈ ಅಧಿಕಾರಿಗಳು. ಅಧಿಕಾರಿಗಳ ವಿರುದ್ಧ ಸಿಟಿ ಮಂದಿ ಹಿಡಿ ಶಾಪ ಹಾಕ್ತಿದ್ದಾರೆ. ಪಾಪ ಬೇರೆ ಏನೂ ಆಗ್ತಾ ಇಲ್ಲ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಗಾಢ ನಿದ್ದೆಯಲ್ಲಿರಬೇಕು ನಗರಸಭೆ ಮತ್ತು ಜಲಮಂಡಳಿಯ ಅಧಿಕಾರಿಗಳು. ಅವ್ರ ವ್ಯಾಪ್ತಿಯಲ್ಲಿ ಬರುತ್ತಿದ್ದು, ನಮಗೆ ಹಣ ಬಂದಿಲ್ಲ, ಮತ್ತೊಂದು ಮಗದೊಂದಾಯ್ತು, ನಮ್ದು ರೂಲ್ಸು ರೆಗ್ಯುಲೇಷನ್ ಅಂತ ಸ್ಟ್ಯಾಂಡರ್ಡ್ ಆನ್ಸರ್ಸ್ಗಳನ್ನ ಬಹಳ ಸ್ಪಷ್ಟವಾಗಿ ಕೊಡ್ತಾರೆ ಅಧಿಕಾರಿಗಳು. ಆದ್ರೆ ಜನರ ಸಮಸ್ಯೆಯನ್ನ ಕೇಳೋದಕ್ಕಾಗಲ್ವಾ? ಯಾಕಿಷ್ಟು? ಆ ಕಾಮಗಾರಿ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ. 6 ತಿಂಗಳ ಹಿಂದೆ ಒಂದಿಷ್ಟು ಕೆಲಸ ಮಾಡಿರ್ತಾರೆ, ಮತ್ತೆ ನಿಲ್ಸಿರ್ತಾರೆ. 6 ತಿಂಗಳು ಬಿಟ್ಟು ಇನ್ನೇನೋ ಆಗಬೇಕು, ನಂತರ ಎಚ್ಚೆತ್ಕೊಳ್ತಾರೆ. ಯಾರನ್ನು ಕೇಳಬೇಕು ಜನ? ನಗರಸಭೆಯ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಳ್ಬೇಕು. ಜಲಮಂಡಳಿಯ ಜವಾಬ್ದಾರಿಗಳು ಜಾಸ್ತಿ ಇದೆ. ಪ್ರತಿನಿತ್ಯ ಜನರು ಕಣ್ಣೀರಾಗ್ತಿದ್ದಾರೆ. ಕೆಲವರು ಅವ್ರ ಸಮಸ್ಯೆಗಳನ್ನು ಯಾರು ಕೇಳ್ತಾರೆ? ನೋಡಿ, ವರದಿಯ ಮೂಲಕ ಕರ್ನಾಟಕ ನ್ಯೂಸ್ ಬೀಟ್ ಕೂಡ ಮತ್ತೆ ನಗರಸಭೆಯ ಅಧಿಕಾರಿಗಳು ಮತ್ತು ಜಲಮಂಡಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೆ, ಆಗ್ರಹಿಸ್ತಿದ್ದೀವಿ, ಅತಿ ಶೀಘ್ರ ಇನ್ನಾದರೂ ಕೂಡ ನೀವು ಎಚ್ಚೆತ್ಕೊಳ್ಳಿ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬರೋಣ. ಸಂಸಾರದ ಗಂಡಾಗುಂಡಿ ರಸ್ತೆ ಬಂದರೂ ಹೋಗದ ಗಂಡಾಗುಂಡಿ ಅಂತ ಆಗಿದೆ. ಬೆಂಗಳೂರಿನಲ್ಲಿ ತುಂಬ ಹಲವು ಏರಿಯಾಗಳಲ್ಲಿ ದೊಡ್ಡ ಸಮಸ್ಯೆ ಅಂದರೆ ರಸ್ತೆ ಸಮಸ್ಯೆ. ನಾವು ಇವತ್ತು BL ರಸ್ತೆಯಿಂದ ಗಂಗಮ್ಮ ರಸ್ತೆ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ. ಇಲ್ಲಿ ರಸ್ತೆ ಯಾವ ಸಮಸ್ಯೆ ಇದೆ ಅನ್ನೋದನ್ನು ನಾವು ನೀವು ನೇರ ದೃಶ್ಯದಲ್ಲಿ ನೋಡ್ಬೋದು. ಇಲ್ಲಿ ಪ್ರತಿದಿನ ಸಾವಿರಾರು ವೆಹಿಕಲ್ ಓಡಾಡ್ತವೆ. ಇಲ್ಲಿ ಸುಮಾರು 2 ವರ್ಷಗಳಿಂದ ಈ ಥರ ಹಳ್ಳ ಬಿದ್ದಿರುವಂಥ ರಸ್ತೆಗಳು ತುಂಬ ಇದ್ದಾವೆ. ಇಲ್ಲಿ ಜನರು ಇತ್ತೀಚೆಗೆ ಎಷ್ಟೋ ಜನ ಓಡಾಡಬೇಕಾದ್ರೆ ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಗಿರುವಂಥವ್ರು ಇದ್ದಾರೆ. ಆಮೇಲೆ ಮಳೆ ಬಂದಾಗ ತುಂಬ ಒದ್ದಾಟ ಆಗ್ತದೆ. ಆಮೇಲೆ ರಸ್ತೆ ಪಕ್ಕದಲ್ಲಿ ಫುಟ್ಪಾತ್ ಇದೆ. ಆ ಫುಟ್ಪಾತ್ ನೋಡಿ, ಆ ದೃಶ್ಯದಲ್ಲಿ ನೀವು ಕಾಣ್ಬೋದು. ಸ್ವಲ್ಪ ಝೂಮ್ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ. ಸರ್, ಅಲ್ಲಿ ನೋಡಿ, ಈಗ ಪಾದಚಾರಿಗಳು ಓಡಾಡ್ಬೇಕಾದ್ರೆ ಇಲ್ಲಿ ಸಾಯಂಕಾಲ ಆದರೆ ಕರೆಂಟೇ ಇಲ್ಲ ಅಂತ ಹೇಳ್ತಾರೆ. ಯಾರಾದರೂ ಓಡಾಡ್ಬೇಕಾದ್ರೆ ವಯಸ್ಸಾಗಿರೋರು ಯಾರು ಬಂದು ಗೊತ್ತಿಲ್ದಂಗೆ ಕತ್ಲಲ್ಲಿ ಹೆಜ್ಜೆ ಇಟ್ಬಿಟ್ರೆ ಅಥವಾ ಮಳೆ ನೀರು ತುಂಬಿದಾಗ ಅವ್ರ ಕೈಕಾಲು ಮುರ್ಕೊತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ದೊಡ್ಡ ಆರೋಪನೆ ಇದೆ. ನೀವು ನೋಡ್ಬೋದು, ಇದೊಂದೇ ಅಲ್ಲ ಈ ರಸ್ತೆಯಲ್ಲಿ ಸಮಸ್ಯೆ ಇರೋದು. ಇತ್ತೀಚೆಗೆ ಒಬ್ಬರು ಮಹಿಳೆ ಕೂಡ ಬಿದ್ದು ಕಾಲು ಮುರ್ಕೊಂಡಿರುವಂಥದ್ದು ಇತ್ತೀಚೆಗೆ ಘಟನೆಯಲ್ಲಿ ಆಗಿದೆ. ಇವ್ರುಗಳು ನಿಧಾನಗತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು, ಇಲ್ಲಿ ನೋಡಿ, ಆ ಕರೆಂಟ್ ಇಲ್ಲ, ಅದ್ರಲ್ಲಿ ಬಲ್ಪೇ ಇಲ್ಲ. ಅಲ್ಲಿ ರಾತ್ರಿ ಆದರೆ ಜನ ಓಡಾಡ್ತಾರೆ. ಇನ್ನು ಆ ವೈರ್ಗೆ ತಗಲಾಕೊಂಡಿರೋವಂಥ ಒಂದು ಕೊಂಬೆ ಕೂಡ ಅಲ್ಲಿ ಬಿದ್ದಿದೆ. ನಮ್ಮ ಕ್ಯಾಮ್ರಾಮನ್ ಸರ್ಗೆ ಹೇಳ್ತೀನಿ, ಸ್ವಲ್ಪ ಝೂಮ್ ಹಾಕಿ ತೋರಿಸಿ ಸರ್, ಆ ವೈರ್ಗೆ ಯಾವ ರೀತಿ ತಗಲಾಕೊಂಡಿದೆ ಆ ಕೊಂಬೆ ಅನ್ನೋದನ್ನ. ಇದು ಏನಾದರೂ ಒಂಚೂರು ಗಾಳಿ ಬಿದ್ದರೆ, ಯಾರ ಮೇಲಾದರೂ ಬಿದ್ದರೆ ಇದು ಯಾರ ಹೊಣೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ ಕೇಸು ಯಾರು ಜನ ನಾರ್ಮಲ್ಲಾಗೆ ತಮ್ಮ ಕೆಲಸ ಆಯಿತು ತಾವಾಯಿತು ಅಂತ ಹೋಗ್ತಾ ಇರ್ತಾರೆ. ಆದರೆ ಒಂಚೂರು ಜೋರಾಗಿ ಗಾಳಿ ಬೀಸಿದ್ರೆ ಈ ರಸ್ತೆಯಲ್ಲಿರೋವಂಥ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಗಳನ್ನು ನಿವಾರಿಸ್ತಿದೆ ಅಂತ ಕ್ಯಾಮರಾಮನ್ ಚಂದ್ರಶೇಖರ್ ಜೊತೆ ವೆಂಕಟ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.